ಯಾರನ್ನೂ ನಂಬಕ್ಕಾಗ್ತಿಲ್ಲಲ್ಲಮ್ಮ. ಅಜ್ಜಿ, ನೀವೆಲ್ಲ ನನ್ನ ಬಗ್ಗೆ ಏನು ಯೋಚಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನೋಡಿ ಮಯೂರಿ, ನೀನು ನಮ್ಮನೆ ಹುಡುಗಿ. ನಿನ್ನ ಮೇಲೆ ಬಂದಿರೋ ಕಳಂಕ ಸುಳ್ಳು ಅಂತ ನನ್ನ ಮನಸ್ಸು ಒಪ್ತಿದ್ರು ನನ್ನ ಬುದ್ಧಿ ಒಪ್ತಿಲ್ಲ. ಇಲ್ಲಿ ನಡೆದಿರೋ ಘಟನೆ, ನಡೀತಾ ಇರೋ ಘಟನೆ ಬೇರೆ ಏನೇನೋ ಹೇಳ್ತಾ ಇದೆ ಅಲ್ವಾ? ಹೌದು ಅಜ್ಜಿ, ಪರಿಸ್ಥಿತಿ, ಸಂದರ್ಭಗಳು ಎಲ್ಲ ನನ್ನ ವಿರುದ್ಧವಾಗಿದೆ ಅಂತ ನನಗೂ ಗೊತ್ತು. ಆದರೂ ನೀವು ನನ್ನ ಜೊತೆಗಿರ್ತೀರಾ ಅಂತ ನಾನು ನಂಬಿದ್ದೆ. ನನ್ನ ಮಾತು ಕೇಳ್ತೀರಾ ಅಜ್ಜಿ? ನಡೆದಿರೋದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮಾತನ್ನ ನಾವೇ ಕೇಳ್ದಲ್ಲಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಿದ್ಮೇಲೆ ಅದು ಯಾರೋ ಹರ್ಷ ಅನ್ನೋನ್ ಮಾತನ್ನ ಹೇಗೆ ಕೇಳ್ಬಿಟ್ರಿ ಅಜ್ಜಿ ನೀವು? ಅಜ್ಜಿ, ಒಂದು 5 ನಿಮಿಷ ನಾನು ಹೇಳೋದು ಕೇಳಿ, ಆಮೇಲೆ ನಾನು ಹೊರಟೋಗ್ತೀನಿ. ಆದರೂ ನಾನು ಹೇಳೋದನ್ನ ಹೇಳಲೇಬೇಕು. ಅಜ್ಜಿ, ನಾನು ನಿಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗಿ. ಚಿಕ್ಕ ವಯಸ್ಸಿಂದಾನು ಅರ್ಜುನ್ನ ಇಷ್ಟಪಟ್ಕೊಂಡು ಬಂದಿರೋ ಹುಡುಗಿ. ಈ ಮನೆ ಮಗಳು ಥರನೇ ಬೆಳೆದವಳು. ನನ್ನ ಮೇಲಿಲ್ಲದೆ ಇರೋ ನಂಬಿಕೆ ಅದು ಯಾರೋ ಅಪರಿಚಿತ ವ್ಯಕ್ತಿ ಮೇಲೆ ಹೇಗೆ ಬಂತು ಅಜ್ಜಿ? ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳು ನನಗೆ ಗೊತ್ತು. ಇದು ಎಲ್ಲದ್ರ ಹಿಂದೆ ಆ ಅಮೃತ ಕೈವಾಡ ಇದೆ. ನೀನು ತಪ್ಪಿಲ್ಲ ಅಂತ ಹೇಳಕ್ಕೆ ಬಂದು ಆ ಪಾಪು ದುರ್ಗಿ ಮೇಲೆ ತಪ್ಪ್ಯಾಕೆ ಕೋರಿಸ್ತಾ ಇದೆಯಾ? ಅಮೃತ ಪಾಪದ ಹೆಣ್ಮಗು. ನಿಮಗೇನು ಗೊತ್ತಜ್ಜಿ ಆ ಪಾಪದ ಹೆಣ್ಮಗು ಆಡ್ತಿರೋ ಆಟ? ಈ ಅರ್ಜುನ್ ಮುಂಚೆಯಿಂದನೂ ಅಮೃತ ಹಿಂದೆ ಹುಚ್ಚಂತರ ಅಲಿತಿದ್ದ. ಆಗ ಕ್ಯಾರೆ ಅನ್ನಲಿಲ್ಲ ಅವಳು. ಇವನನ್ನ ಹೊಡೆದಿದ್ದಾಳೆ, ಬೈದಿದ್ದಾಳೆ, ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕ್ಸಿದ್ದಾಳೆ. ಆದರೂ ಇವನಿಗೆ ಬುದ್ಧಿ ಬರಲಿಲ್ಲ. ಆದರೆ ಯಾವಾಗ ಅರ್ಜುನ್ ಇಷ್ಟು ಆಸ್ತಿವಂತ ಅಂತ ಗೊತ್ತಾಯ್ತೋ ಆಗ್ಲಿಂದ ನನ್ನ ಅರ್ಜುನಿಂದ ಬಿದ್ದಿದ್ದಾಳೆ. ಆವತ್ತು ತಾನು ಅರ್ಜುನ್ನ ಪ್ರೀತಿಸ್ಲೇ ಇಲ್ಲ, ನನಗೆ ಬಿಟ್ಕೊಡ್ತೀನಿ ಅಂತ ಭಾಷೆ ಕೊಟ್ಲು. ಆಮೇಲೆ ನನ್ನ ಅವನ ಮಧ್ಯೆ ಬರಲ್ಲ ಅಂತ ಆಣೆ ಮಾಡಿ ಹೋದವಳು. ಮತ್ತೆ ಯಾಕೆ ನಮ್ಮಿಬ್ಬರ ಮಧ್ಯೆ ಬರ್ಬೇಕಜ್ಜಿ? ಏನೋ ದುರುದ್ದೇಶ ಇದೆ ಅಂತ ತಾನೇ ಅದ್ರ ಅರ್ಥ. ಮಾವನು ವಿಕ್ರಮ್ ಅವರು ಬಿಸ್ನೆಸ್ ಪಾರ್ಟ್ನರ್ಸು. ಅದನ್ನ ಇಟ್ಕೊಂಡು ಈ ಮನೆನ ಮುರಿದು ಇಡೀ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿರೋ ಅವಳು ನಿಮಗೆ ಪಾಪದವಳ ಅಜ್ಜಿ? ಅವಳು ಮಾಡ್ತಿರೋ ಪಿತೂರಿ ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ. ಆವತ್ತು ಇದೇ ಅಮೃತ ಅರ್ಜುನ್ ವಿಚಾರದಲ್ಲಿ ನಾನು ಅನುಮಾನ ಪಟ್ಟಾಗ ಪ್ರತ್ಯಕ್ಷವಾಕೊಂಡು ಪ್ರಮಾಣಿಸಿ ನೋಡಬೇಕು ಅಂತ ನೀವೇ ನನಗೆ ಹೇಳಿದ್ರಿ. ಇವತ್ತು ನನ್ನ ವಿಚಾರದಲ್ಲಿ ನೀವು ಯಾಕೆ ಹಾಗೆ ಮಾಡ್ತಿಲ್ಲ ಅಜ್ಜಿ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.